Hello, namaste. ನಾನು ನವೀನ್ ಅಡ್ವೊಕೇಟ್. ವೆಲ್ಕಮ್ ಟು ಗೋಲ್ಡನ್ ಸುದ್ದಿ. ಇತ್ತೀಚೆಗೆ ದ ಡಿವಿಷನಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಕನ್ಸಿಸ್ಟಿಂಗ್ ಆಫ್ ಜಸ್ಟಿಸ್ ಹೇಮಾ ಕೊಹ್ಲಿ ಅಂಡ್ ಹಸನುದ್ದೀನ್ ಅಮನುಲ್ಲಾ ಹೇಳ್ತಾರೆ ವಿ ವಿಲ್ ರಿಪ್ ಯು ಅಪಾರ್ಟ್ ಅಂತ. ಪತಾಂಜಲಿಗೆ ಹೇಳ್ತಾರೆ, ಬಾಬಾ ರಾಮದೇವ್ಗೆ ಹೇಳ್ತಾರೆ, ಸ್ಟೇಟ್ ಗವರ್ಮೆಂಟ್ ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟೀಸ್ಗೆ ಕ್ಲಾಸ್ ತಗೊಂತಾರೆ. And also Supreme Court states that you people just doing mere lip service ಅಂತ. You don't feel sorry, we will issue contempt notice against you people ಅಂತಾರೆ. ಬಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪತಾಂಜಲಿ ಸಾರಿ ಹೇಳಿದ ಮೇಲೂ ಯಾಕೆ ಸುಪ್ರೀಂ ಕೋರ್ಟ್ ಇಸ್ ಸೋ ಆಂಗ್ರಿ ಅಂದ್ರೆ, ಬಿಕಾಸ್ ಅವರು ಸಾರಿ ಹೇಳಿದ ಮೇಲೂ ಮೇಕಿಂಗ್ ದ ಸೇಮ್ ಮಿಸ್ಟೇಕ್. ಮಧ್ಯಾಹ್ನ ಸಾರಿ ಹೇಳಿದ್ರೆ ಸಾಯಂಕಾಲ ಅಷ್ಟರಲ್ಲಿ ಮೀಡಿಯಾ ಮುಂದೆ ಬಂದು ದೇ ಡೂ ದ ಸೇಮ್ ಮಿಸ್ಟೇಕ್, ದೇ ರಿಪೀಟ್ ದ ಸೇಮ್ ಮಿಸ್ಟೇಕ್. ನಾನು ಪತಾಂಜಲಿಯ ಮಿಸ್ಲೀಡಿಂಗ್ ಆಡ್ಸ್ ಬಗ್ಗೆ ಮಾತಾಡ್ತೀನಿ, ಎಸ್ಪೆಷಲಿ ಆನ್ ಕೊರೋನಿಲ್ ವಿಚ್ ವಾಸ್ ಕ್ಲೇಮ್ ಟು ಬಿ ದ ಕ್ಯೂರ್ ಫಾರ್ COVID-19 by Patanjali. Guys, COVID was a period where we just wanted to save ourselves from COVID at any cost. So, advertisement ಅಲ್ಲಿ ಬಂದ ಎಲ್ಲ ಡಿಸ್ಇನ್ಫೆಕ್ಟೆಂಟ್, ಇಮ್ಯುನಿಟಿ ಬೂಸ್ಟ್, ಮಲ್ಟಿವೈಟಮಿನ್ಸ್, ವೈಟಮಿನ್ ಸಿ ಆ್ಯಂಡ್ ಡೋಲೋ ಎಕ್ಸೆಟ್ರಾ ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ಇಂಥ ಟೈಮಲ್ಲಿ ಯಾರು ಏನಂದ್ರು ವಿ ಯೂಸ್ ಟು ಬಿಲೀವ್ ವೆರಿ ಬ್ಲೈಂಡ್ಲಿ. ಇಂಥ ಕ್ರೂಷಿಯಲ್ ಟೈಮಲ್ಲಿ ಪತಾಂಜಲಿ ಕಮ್ಸ್ ವಿತ್ ಅ ನ್ಯೂ ಮೆಡಿಸಿನ್ ಟು ಕ್ಯೂರ್ ಕೋವಿಡ್, ದಟ್ ಈಸ್ ಕೊರೋನಿಲ್. ಸೊ ಇವರ ಕ್ಲೇಮ್ನ ಸಪೋರ್ಟ್ ಮಾಡೋಕ್ಕೆ ದೇ ಆಲ್ಸೋ ಟೋಲ್ಡ್ ದಟ್ WHO ಹ್ಯಾವ್ ಅಪ್ರೂವ್ಡ್ ದರ್ ಮೆಡಿಸಿನ್ ಅಂತ. ಸೊ WHO ಖುದ್ದಾಗಿ ಇಂಟರ್ವ್ಯೂನ್ ಆಗಬೇಕಾಗಿ ಬಂತು ದಟ್ ದೇ ಹ್ಯಾವ್ ನಾಟ್ ಅಪ್ರೂವ್ಡ್ ಎನಿ ಆಫ್ ಸಚ್ ಮೆಡಿಸಿನ್ ಅಂತ. ಗೈಸ್, ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಇನ್ ಜಸ್ಟ್ 4 months ಕೊರೋನಿಲ್ ಮೇಡ್ ಅ ಮ್ಯಾಸಿವ್ ಪ್ರಾಫಿಟ್ ಆಫ್ 250 crore rupees. ಪತಾಂಜಲಿ ಜಸ್ಟ್ ಕೊರೋನಾ ಕ್ಯೂರ್ ಮಾಡುತ್ತೆ ಅಂದೆ ಸುಮ್ಮನಾಗಲಿಲ್ಲ. ದೇ ಆಲ್ಸೋ ಸ್ಟಾರ್ಟೆಡ್ ಟಾರ್ಗೆಟಿಂಗ್ ದ ಅಲೋಪಥಿಕ್ ಡ್ರಗ್ಸ್. ಅಲೋಪತಿ ಇಸ್ ಅ ಸ್ಟುಪಿಡ್ ಅಂಡ್ ಬ್ಯಾಂಕರಪ್ಟ್ ಸೈನ್ಸ್. ಅಲೋಪಥಿಕ್ ಮೆಡಿಸಿನ್ ಇಂದ ಮೆನಿ ಹ್ಯಾವ್ ಲಾಸ್ಟ್ ದೇರ್ ಲೈಫ್ ಡ್ಯೂರಿಂಗ್ ಕೋವಿಡ್ ಅಂತ ಒಂದಾದ್ಮೇಲೆ ಒಂದು ಅಕ್ಯೂಸೇಷನ್ ಮಾಡ್ತಾರೆ ಟು ಪ್ರಮೋಟ್ ದೇರ್ ಓನ್ ಆಯುರ್ವೇದಿಕ್ ಮೆಡಿಸಿನ್, ದಟ್ ಈಸ್ ಕೊರೋನಿಲ್. ಇದನ್ನೆಲ್ಲ ನೋಡಿ ಜನ ವ್ಯಾಕ್ಸಿನ್ ಮೇಲೂ ಡೌಟ್ ಮಾಡ್ತಾರೆ ಅಂತ IMA ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕ್ಲೇಮ್ ಮಾಡ್ತಾರೆ. ಸೊ ಇಷ್ಟಲ್ದಿರ ಪತಾಂಜಲಿ ಅವರು, ಐ ಮೀನ್ ಬಾಬಾ ರಾಮದೇವ್ ಅವರು, ಆಕ್ಸಿಜನ್ ಸಿಲಿಂಡರ್ ಮೇಲೂ ಫನ್ ಮಾಡ್ತಾರೆ. मरते ऐसे, अरे भगवान ने मुफ्त में ऑक्सीजन दे रखी है, ले ऑक्सीजन की कमी पड़ रही है, भगवान ने सारा ब्रह्मांड भर रखा है ऑक्सीजन. 4 सिलेंडर ढूंढ रहे हैं तो अपने भीतर 2 सिलेंडर लगा रखे, ये सिलेंडर है, भर ಸಿಲಿಂಡರ್ ಎಲ್ಲ ನೋಡಿ ಸುಸ್ತಾದ IMA ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪಿಟಿಷನ್ ಫೈಲ್ ಮಾಡುತ್ತೆ ಇನ್ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ಪತಾಂಜಲಿ ಆನ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಬೈ ಪತಾಂಜಲಿ. ಸೊ ಸುಪ್ರೀಂ ಕೋರ್ಟ್ ಪತಾಂಜಲಿಯ ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ನ ಬ್ಯಾನ್ ಮಾಡುತ್ತೆ. ಈವನ್ ದೆನ್ ಅವರು ಯಾರಿಗೂ ಕೇರ್ ಮಾಡ್ದಂಗೆ ಸೇಮ್ ಮಿಸ್ಟೇಕ್ ನ ರಿಪೀಟ್ ಮಾಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ಆನ್ February 2024ಗೆ ಟೆಂಪ್ರವರಿ ಸಸ್ಪೆನ್ಷನ್ ನ ಇಂಪೋಸ್ ಮಾಡುತ್ತೆ ಆನ್ ದೇರ್ ಅಡ್ವರ್ಟೈಸ್ಮೆಂಟ್ ಅಂಡ್ ಕಂಟೆಂಪ್ಟ್ ನೋಟಿಸ್ ನ ಇಶ್ಯೂ ಮಾಡುತ್ತೆ ಅಗೇನ್ಸ್ಟ್ ಪತಾಂಜಲಿ ಅಂಡ್ ದೇರ್ ಕಂಪನಿ MD. ಸೊ ಪತಾಂಜಲಿ ಇದಕ್ಕೆ ಅಫಿಡವಿಟ್ ಫೈಲ್ ಮಾಡುತ್ತೆ ಸಿಕ್ಕಿಂಗ್ ಸಾರಿ. ಸೊ ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ ಬಿಕಾಸ್ ಸಾರಿ ಬರೀ ಪೇಪರ್ ಮೇಲೆ ಇರೋ ತರ ಕಾಣುತ್ತೆ, ಬಿಕಾಸ್ ಅಫಿಡವಿಟ್ ಫೈಲ್ ಮಾಡ್ತಿರೋದು ಕೋರ್ಟ್ಗೆ. ಬಟ್ ಅದಕ್ಕೂ ಮುಂಚೆನೆ ಅಫಿಡವಿಟ್ನ ಊರೆಲ್ಲ ಪ್ರಚಾರ ಮಾಡ್ತಾರೆ. ಸೊ ಇದನ್ನ ನೋಡಿದ ಸುಪ್ರೀಂ ಕೋರ್ಟ್ ಆ ಅಫಿಡವಿಟ್ನ ರಿಜೆಕ್ಟ್ ಮಾಡ್ತಾರೆ ಆ್ಯಂಡ್ ಹೇಳ್ತಾರೆ ದಿಸ್ ಇಸ್ ಜಸ್ಟ್ ಪಬ್ಲಿಸಿಟಿ ಸ್ಟಂಟ್ ಅಂತ. ಸುಪ್ರೀಂ ಕೋರ್ಟ್ ಪತಾಂಜಲಿ ಅಲ್ದಿರ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್ ಮೇಲೂ ಗರಂ ಆಗಿದ್ದು ಯಾಕೆ ಅಂದರೆ, ಯಾರೇ ಪತಾಂಜಲಿ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು ಇನ್ ದ ಸ್ಟೇಟ್ ಮೆಷಿನರೀಸ್, ಫಸ್ಟ್ ಕಂಪ್ಲೇಂಟ್ ಉತ್ತರಾಖಂಡ್ ಸ್ಟೇಟ್ ಗೌರ್ಮೆಂಟ್ ಹತ್ರ ಹೋಗ್ತಿತ್ತು. ಆ ಕಂಪ್ಲೇಂಟ್ನ ಗೌರ್ಮೆಂಟ್ ಆಯುಷ್ ಮಿನಿಸ್ಟ್ರಿ ಹತ್ರ ಕಳಿಸೋರು ಆ್ಯಂಡ್ ಆಯುಷ್ ಮಿನಿಸ್ಟ್ರಿ PMO ಹತ್ರ ಕಳಿಸೋರು ಆ್ಯಂಡ್ ಅಟ್ ಲಾಸ್ಟ್ ದ ಕಂಪ್ಲೇಂಟ್ ತಿರ್ಗಾ ಸ್ಟೇಟ್ ಗೌರ್ಮೆಂಟ್ ಹತ್ರ ಹೋಗ್ತಿತ್ತು. ಯಾರು ಆ್ಯಕ್ಷನ್ ತಗೋಬೇಕು ಅಂತ ಗೊತ್ತಾಗ್ದಿರ ಎಲ್ಲ ಒಬ್ರಿಗೆ ಒಬ್ರು ಡ್ಯೂಟಿನ ಡೆಲಿಗೇಟ್ ಮಾಡ್ತಾ ಬಂದರು. ಅಟ್ ಲಾಸ್ಟ್ ಕಂಪ್ಲೇಂಟ್ ಸುಪ್ರೀಂ ಕೋರ್ಟ್ಗೆ ಬಂತು. ಸೊ ಈ ಥರ ಸ್ಟೇಟಿಂದ ಆಯುಷ್ ಮಿನಿಸ್ಟ್ರಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಟೋಟಲ್ 6 ಟೈಮ್ ಸೈಕಲ್ ಹೊಡೆಯುತ್ತೆ. ಸೊ ಸುಪ್ರೀಂ ಕೋರ್ಟ್ ಕೇಳುತ್ತೆ, ವೈ ಶುಡಂಟ್ ವಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ಆಲ್ ದಿಸ್ ಆಫೀಸರ್ಸ್ ಅಂತ.
ವೈ ಶುಡಂಟ್ ವಿ ಸಸ್ಪೆಂಡ್ ದೆಮ್ ಅಂತ ಕ್ವಶನ್ ಮಾಡುತ್ತೆ. ಹಿಯರಿಂಗ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ 2 ಆಕ್ಟ್ ಮೇಲೆ ಎಂಫಸೈಸ್ ಮಾಡುತ್ತೆ. ದಟ್ ಈಸ್ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆಕ್ಟ್ ಹಾಗೂ ಡ್ರಗ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್. ಸೊ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆಕ್ಟ್ ಏನು ಹೇಳುತ್ತಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಡಿಸ್ಟ್ರಿಬ್ಯೂಟಿಂಗ್, ಸೇಲ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ವೆರಾಸ್ ದ ಡ್ರಗ್ ಆ್ಯಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ನ ಪ್ರಾಹಿಬಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್, ಡಯಾಬಿಟಿಕ್ಸ್, ಅರ್ಥ್ರೈಟಿಸ್ ಆ್ಯಂಡ್ ಅಸ್ತಮಾನ 100% ಕ್ಯೂರ್ ಮಾಡೋಕ್ಕೆ ಆಗಲ್ಲ ವಿತೌಟ್ ಸಫಿಷಿಯಂಟ್ ಸೈಂಟಿಫಿಕ್ ಬ್ಯಾಕಿಂಗ್ ಅಂತ. ಬಟ್ ಪತಾಂಜಲಿ ಮಾಡಿದ್ದು ಎಕ್ಸಾಕ್ಟ್ಲಿ ದ ಸೇಮ್ ವಾಟ್ ಈಸ್ ಪ್ರಾಹಿಬಿಟೆಡ್ ಬೈ ದ ಆಕ್ಟ್. ಈ ಎಲ್ಲ ಡಿಸೀಸ್ನ ನಮ್ಮ ಪತಾಂಜಲಿ ಡ್ರಗ್ ಕ್ಯೂರ್ ಮಾಡುತ್ತೆ ಅಂತ ಕ್ಲೇಮ್ ಮಾಡಿತು, ಇನ್ಕ್ಲೂಡಿಂಗ್ ಕೊರೋನಾ. ಇಟ್ಸ್ ಆನ್ ಗೋಯಿಂಗ್. ಪತಾಂಜಲಿ 67 ನ್ಯೂಸ್ ಪೇಪರಲ್ಲಿ ಅಪಾಲಜೀಸ್ನ ಪ್ರಿಂಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ 10 ಲಕ್ಷ ರೂಪಾಯಿನ ಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಈ ಅಪಾಲಜೀಸ್ಗೂ ಇಂಪ್ರೆಸ್ ಆಗಿಲ್ಲ. ಬಿಕಾಸ್ ಕೋರ್ಟ್ ಹೇಳುತ್ತೆ ನೀವು ಪ್ರಿಂಟ್ ಮಾಡಿರೋ ಅಪಾಲಜೀಸ್ನ ನಾವು ಮೈಕ್ರೋಸ್ಕೋಪ್ ಹಾಕೊಂಡು ನೋಡಬೇಕು ಅಂತ. ಸೊ ಈಗ ಪತಾಂಜಲಿ 1/4 ಪೇಜಲ್ಲಿ ಅಪಾಲಜೀಸ್ನ ಪ್ರಿಂಟ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು ನೆಕ್ಸ್ಟ್ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇವರ ಅಪಾಲಜೀಸ್ನ ಆಕ್ಸೆಪ್ಟ್ ಮಾಡಿ ಅವ್ರನ್ನ ಕಂಡೋನ್ ಮಾಡಬೇಕಾ ಅಥವಾ ಸ್ಟ್ರಿಂಜೆಂಟ್ ಆ್ಯಕ್ಷನ್ನ ತಗೋಬೇಕಾ ಇವ್ರ ಮೇಲೆ, ಸೊ ದಟ್ ಫ್ಯೂಚರಲ್ಲಿ FMCG ಕಂಪನೀಸು ಈ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ ಅನ್ನೋ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.